ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ವ್ಯಕ್ತಿಯೊಬ್ಬರು ನೇಣು ಬಿಗಿದು ಆತ್ಮಹತ್ಯೆ. ಮೃತನನ್ನ ಪಶ್ಚಿಮ ಬಂಗಾಳ ಮೂಲದ ಸುರೇಶ್ ಎಂದು ಗುರುತಿಸಲಾಗಿದೆ. ಕಾಣೆಯಾಗಿದ್ದ ಸುರೇಶ್ ಕುರಿತು HSR ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಆತ್ಮಹತ್ಯೆಗೆ ಕಾರಣವೇನು ಎಂಬುದರ ಕುರಿತು ತನಿಖೆ. ಹಣಕಾಸಿನ ವಿಚಾರಕ್ಕೆ ನಡೆದ ಜಗಳವೊಂದು ಭೀಕರ ಕೊಲೆಯಲ್ಲಿ ಅಂತ್ಯ. ತನ್ನ ಅಣ್ಣನಿಗೆ ಹಣ ನೀಡುವಂತೆ ಹಠ ಹಿಡಿದ ಪತ್ನಿಯ ಮೇಲೆ ಆಕ್ರೋಶಗೊಂಡ ಪತಿ ಕುತ್ತಿಗೆಯನ್ನ ಕಾಲಿನಿಂದ ತುಳಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಾಗಸಂದ್ರದಲ್ಲಿ ನಡೆದಿದೆ. ಪತ್ನಿ ಕಾವ್ಯ ಪತಿ ಕರಿಯಪ್ಪನಿಂದ ಕೊಲೆಯಾದ ದುರ್ದೈವಿ. ಕ್ಷಣಿಕ ಕೋಪಕ್ಕೆ ಈಗ ಇಬ್ಬರು ಮಕ್ಕಳು ಅನಾಥ. ತೆಲಂಗಾಣದ ವಾರಂಗಲ್ ನಗರದಲ್ಲಿ ಹೃದಯ ವಿದ್ರಾವಕ ಘಟನೆ. ತಾಯಿ ಮತ್ತು ಆಕೆಯ ಇಬ್ಬರು ಹೆಣ್ಣು ಮಕ್ಕಳು ಈಜುಕೊಳದಲ್ಲಿ ಮುಳುಗಿ ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಇದು ಕೇವಲ ಆಕಸ್ಮಿಕವೇ ಅಥವಾ ವ್ಯವಸ್ಥಿತ ಸಂಚೆ ಎಂಬ ಅನುಮಾನ. 26 ವರ್ಷದ ಫರ್ಹತ್ ಮತ್ತು ಆಕೆಯ ಮಕ್ಕಳಾದ ಉಮೇರಾ, ಆಯಿಷಾ ಮೃತಪಟ್ಟಿದ್ದಾರೆ. ಕುಟುಂಬ ಸ್ವಂತ ಈಜುಕೊಳ ಹೊಂದಿದ್ದು ಇದನ್ನು ಬಾಡಿಗೆಗೆ ನೀಡುತ್ತಿದ್ರು. ಪತಿ ಇದು ಆಕಸ್ಮಿಕ ಎಂದಿದ್ದು ಮೃತಳ ತಂದೆ ಇದು ಅಳಿಯನ ಕೈವಾಡ ಇರೋ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಅಪಾಯಕಾರಿ ಘಟ್ಟಕ್ಕೆ ತಲುಪಿರೋ ಅಮೆರಿಕ-ಇರಾನ್ ಸಂಘರ್ಷ. ಸಮಯ ಮೀರುವ ಮುನ್ನ ಒಪ್ಪಂದಕ್ಕೆ ಬನ್ನಿ, ಇಲ್ಲದಿದ್ದರೆ ದೇಶವೇ ಉಳಿಯೋದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಅಂತಿಮ ಎಚ್ಚರಿಕೆ. ತೆಹರಾನ್ನ ಬೃಹತ್ ಸೇತುವೆ ಧ್ವಂಸ, ಯುದ್ಧದ ಭೀತಿಯಲ್ಲಿ ವಿಶ್ವ. ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ.